ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರೂಪಾ ಗುರುರಾಜ್. ಒಂದೂರಿನಲ್ಲಿ ನಿವೃತ್ತರಾದವರೆಲ್ಲ ಒಂದು ಸಂಘ ಮಾಡಿಕೊಂಡಿರ್ತಾರೆ. ಆ ಸಂಘದಿಂದ ಪ್ರತಿದಿನ ಸಂಜೆ ಒಬ್ಬರ ಮನೆ ಅಂಗಳದಲ್ಲಿ ಸೇರಿ ಅವರೆಲ್ಲರೂ ಕೂಡ ಒಂದಷ್ಟು ಮಾತನಾಡೋದು, ಕ್ರಿಯಾತ್ಮಕವಾಗಿ ಏನಾದರೂ ಮಾಡೋದು, ಆ ಊರಿಗೆ ಏನು ಕೆಲಸ ಆಗಬೇಕು ಅದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದರ ಕಾರ್ಯದರ್ಶಿಗಳು ಒಮ್ಮೆ ಒಂದಷ್ಟು ದಿವಸ ಆ ಸಂಘದ ಯಾವುದೇ ಒಂದು ಮೀಟಿಂಗಿಗೆ ಕೂಡ ಬರೋದಿಲ್ಲ. ಎಲ್ಲರೂ ಸ್ವಲ್ಪ ಆತಂಕ ಮಾಡ್ಕೋತಾರೆ, ಇವ್ರು ಏನಾದರೂ, ಇವ್ರು ಯಾಕೆ ಬರ್ತಾ ಇಲ್ಲ ಅಂತ. ನಡೆದ ಸಮಾಚಾರವನ್ನು ಒಬ್ಬರು ಆ ಸಂಘದ ಅಧ್ಯಕ್ಷರಿಗೆ ಹೇಳ್ತಾರೆ. ಅವರ ಮಗ ಬಂದಿದ್ದಾನೆ ಬೇರೆ ದೇಶದಿಂದ, ಮಗ ಮತ್ತು ಸೊಸೆ ಅವರನ್ನ ಅವರ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರಿಂದ ಅವರು ಸ್ವಲ್ಪ ಮನಸ್ಸು ಕೆಟ್ಟಂತಾಗಿ ಮನೆಯಲ್ಲೇ ಇದ್ದಾರೆ. ಯಾವುದೇ ಒಂದು ಸ್ನೇಹ ಕೂಟಗಳಿಗೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ನಾನು ಅವರನ್ನು ಹೋಗಿ ಮಾತಾಡಿಸ್ತೇನೆ ಅಂತ ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರು ಆ ದಿನ ರಾತ್ರಿ ಆ ಕಾರ್ಯದರ್ಶಿಗಳ ಮನೆಗೆ ಹೋಗ್ತಾರೆ. ಕಾರ್ಯದರ್ಶಿ ಒಂದು 70 ವರ್ಷದ ಹಿರಿಯರು, ಮನೆಯಲ್ಲಿ ಮಂಕಾಗಿ ಕೂತ್ಕೊಂಡಿರ್ತಾರೆ. ಮಗ ಸೊಸೆ ಅವರನ್ನ ಅವರ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತಿರ್ತಾರೆ. ಇದ್ದ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಅಲ್ಲಿ ನಾನು ಏನು ಮಾಡಲಿ, ನನಗೆ ಒಂದು ಅಸ್ತಿತ್ವ ಇರುತ್ತಾ, ಇಲ್ಲೇ ಇರಬೇಕಾ, ಅಲ್ಲಿಗೆ ಹೋಗ್ಬೇಕಾ ಅನ್ನುವಂಥ ಒಂದು ಯೋಚನೆ ಅವರನ್ನ ಕಾಡ್ತಾ ಇರುತ್ತೆ. ಅಧ್ಯಕ್ಷರು ಮನೆಗೆ ಬಂದಿದ್ದನ್ನು ನೋಡಿ ಅವರನ್ನ ಒಳಗೆ ಬರಮಾಡ್ಕೊಳ್ತಾರೆ. ಅವರು ಕೂಡ ಇವರನ್ನ ಮಾತಾಡಿಸೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಒಂದು ಸೌದೆ ಒಲೆ ಉರಿತಾ ಇರುತ್ತೆ. ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸ್ಕೋತಾರೆ. ನಿಗಿ ಕೆಂಡ ಉರಿತಾ ಇರುತ್ತೆ. ಮತ್ತೆ ಒಂದೊಂದೇ ಕಟ್ಟಿಗೆಯನ್ನ ಅದ್ರ ಒಳದಕ್ಕೆ ತೂರ್ಸೋದಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಒಂದೇ ಒಂದು ಕೆಂಡವನ್ನ ಎಳೆದು ಪಕ್ಕಕ್ಕೆ ಹಾಕ್ತಾರೆ ಅಧ್ಯಕ್ಷರು. ಒಂದು ಸ್ವಲ್ಪ ಹೊತ್ತು ಉರಿದು ಆ ಕೆಂಡ ಆರು ಹೋಗತ್ತೆ. ಏನು ಮಾತಾಡೋದಿಲ್ಲ ಅಧ್ಯಕ್ಷರು. ಅವ್ರು ಹೇಳ್ತಾರೆ, ಸರಿ, ನಾನಿನ್ನು ಹೊರಡ್ತೇನೆ, ನನ್ನ ಮನದ ಮಾತು ನಿಮ್ಗೆ ಅರ್ಥ ಆಗಿದೆ ಅನ್ಸತ್ತೆ ಅಂತ. ಮಾರನೇ ದಿನ ಸಾಯಂಕಾಲ ಕಾರ್ಯದರ್ಶಿಗಳು ಆ ಸಂಘಕ್ಕೆ ವಾಪಸ್ ಬರ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಇವ್ರು ಏನು ಹೇಳ್ಬಿಟ್ಟು ಬಂದ್ರು, ಇಷ್ಟು ದಿನ ಬರ್ದಲೇ ಇದ್ದಂಥ ಕಾರ್ಯದರ್ಶಿಗಳು ಇವತ್ತು ಬಂದ್ಬಿಟ್ರಲ್ಲ ಅಂತ. ಆದರೆ ಎಲ್ಲರಿಗೂ ಸಂತೋಷ ಆಗತ್ತೆ, ಇವರು ವಾಪಸ್ ಬಂದ್ರಲ್ಲ ಅಂತ. ಎಲ್ಲರೂ ಮನೆಗೆ ಹೋಗ್ಬೇಕಾದ್ರೆ ಕಾರ್ಯದರ್ಶಿಗಳು ಅಧ್ಯಕ್ಷರ ಹತ್ರ ಬಂದು ಕೈ ಮುಗಿದು ನಮಸ್ಕರಿಸ್ತಾ ಹೇಳ್ತಾರೆ, ನೀವು ಹೇಳಿದಂಥ ಮಾತು ನೀವು ಹೇಳದೇನೆ ನನಗೆ ಅರ್ಥವಾಯಿತು. ನಾವು ಯಾವಾಗ ಒಂದು ಗುಂಪಿನಲ್ಲಿರ್ತೇವೋ, ಸಮಾನ ಮನಸ್ಕರ ಜೊತೆ ಇರ್ತೇವೋ, ಅವರ ಜೊತೆ ಏನಾದರೂ ಒಂದು ವಿಷಯದ ಬಗ್ಗೆ ಚರ್ಚೆ, ಮಾತು ಕತೆ ಮತ್ತು ಕೆಲಸವನ್ನು ಮಾಡ್ತಾ ಇರ್ತೇವೋ, ಅಲ್ಲಿಯವರೆಗೆ ನಾವು ಎಲ್ಲರೂ ಕೂಡ ಉರಿಯುವ ಕಟ್ಟಿಗೆಯ ರೀತಿ ಕ್ರಿಯಾತ್ಮಕವಾಗಿರ್ತೇವೆ. ಎಂದಿಗೆ ನಾವು ಒಬ್ಬಂಟಿ ಆಗ್ಬಿಡ್ತೇವೋ, ನಾವು ಬೇರೆ ಆಗ್ಬಿಡ್ತೇವೋ, ಆ ಒಂದು ಕೆಂಡವನ್ನು ನೀವು ಎಳೆದು ಹಾಕಿದ್ರಲ್ಲ, ಅದು ಹೇಗೆ ಉರಿದು ತಣ್ಣಗಾಗೋಯ್ತೋ, ನಾನು ಕೂಡ ತಣ್ಣಗಾಗಿ ಬಿಟ್ಟಿದ್ದೆ. ಆತಂಕದಿಂದ ನಾನು ಒಂಟಿಯಾಗ್ಬಿಟ್ಟೆ. ಮುಂದೆ ಏನು ಮಾಡಬೇಕು ಅಂತ ದಿಕ್ಕು ತೋಚಲಿಲ್ಲ ನನಗೆ. ಆದ್ರಿಂದ ನಾನು ನಿಗಿ ಉರಿಯುವ ಕೆಂಡವಾಗ್ತೇನೆ, ಆದರೆ ತಣ್ಣಗಾಗುವ ಇದ್ದಲಾಗೋದಿಲ್ಲ ಅಂತ ಹೇಳ್ತಾರೆ. ಅಧ್ಯಕ್ಷರಿಗೆ ತುಂಬ ಸಂತೋಷ ಆಗುತ್ತೆ. ಅವರನ್ನು ತಬ್ಬಿ ಹೇಳ್ತಾರೆ, ನೀವು ಯಾವ ಊರಿಗೂ ಹೋಗಬೇಡಿ, ನೀವು ಇಲ್ಲೇ ಇರಿ, ನಿಮ್ಮ ಯೋಗಕ್ಷೇಮವನ್ನು ನಾವು ಎಲ್ಲರೂ ನೋಡ್ಕೋತೇವೆ ಅಂತ. ಸಂತೋಷದಿಂದ ಅವರು ಕೂಡ ಒಪ್ಕೋತಾರೆ. ಬದುಕಿನ ಒಂದು 2ನೆಯ ಘಟ್ಟದಲ್ಲಿ, ಆ ಹಿರಿಮೆಯಲ್ಲಿ ಅನೇಕರಿಗೆ ಇಂತಹ ಒಂದು ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಬರುತ್ತೆ. ಮಕ್ಕಳು ದೂರ ದೇಶದಲ್ಲಿ ನೆಲೆಸಿರ್ತಾರೆ. ಅವರ ಕೆಲಸ, ಅವರ ಒಂದು ಪ್ರಯಾರಿಟೀಸ್ ಅವರಿಗೆ ಇರುತ್ತೆ. ತಂದೆ ತಾಯಿಗಳಿಗೆ ಇದ್ದೂರಿನಿಂದ ಹೋಗಿ ಮಕ್ಕಳ ಜೊತೆ ಇರೋದು ತುಂಬ ಕಷ್ಟ, ಆದರೆ ಒಂಟಿಯಾಗಿ ಕಾಲ ಕಳೆಯೋದು ಕಷ್ಟ. ಅಂಥ ಸಮಯದಲ್ಲಿ ಒಳ್ಳೆ ಸ್ನೇಹ ಕೂಟಗಳನ್ನು ಮಾಡ್ಕೋಬೇಕು, ಒಳ್ಳೆ ಸ್ನೇಹಿತರ ಜೊತೆ ಕಾಲ ಕಳಿಬೇಕು. ತಮಗೆ ಆಸಕ್ತಿ ಇರುವಂತಹ ವಿಷಯಗಳಲ್ಲಿ ತೊಡಗಿಸಿಕೊಂಡಾಗ ಅವರು ಸದಾ ಕ್ರಿಯಾತ್ಮಕವಾಗಿರ್ತಾರೆ, ಮತ್ತೆ ಉರಿಯುವಂಥ ಬೆಂಕಿಯಂತೆ ಚಟುವಟಿಕೆಯಿಂದ ಇರ್ತಾರೆ. ಯಾವಾಗ ಅವರು ಒಂಟಿ ಆಗಿಬಿಡ್ತಾರೋ, ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಮಂಕಾಗಿ ಕೂತು ಬಿಡ್ತಾರೋ, ತಣ್ಣಗಿನ ಇದ್ದಲಿನ ರೀತಿ ಆಗ್ಬಿಡ್ತಾರೆ. ಅವರಲ್ಲಿರುವಂಥ ಎಲ್ಲ ಕ್ರಿಯಾತ್ಮಕತೆ, ಎಲ್ಲ ಚಟುವಟಿಕೆ, ಜೀವನೋತ್ಸಾಹ ಎಲ್ಲ ಮರೆಯಾಗ್ತಾ ಬರುತ್ತೆ. ನಮ್ಮ ಮನೆಯಲ್ಲಿನ ಅನೇಕ ಹಿರಿಯರು ಎದುರಿಸ್ತಾ ಇರುವಂಥ ಒಂದು ಪರಿಸ್ಥಿತಿ ಇದು ಅಂತ ನಾನು ಅನ್ಕೋತೇನೆ. ಆದಷ್ಟು ಅವರನ್ನು ಅವರ ಜೊತೆಯ ಸಮಾನ ಮನಸ್ಕರ ಜೊತೆ ಬೆರೆಯುವಂಥ ಅವಕಾಶಗಳನ್ನು ಮಕ್ಕಳಾಗಿ ನಾವು ಅವರಿಗೆ ಕಲ್ಪಿಸ್ಕೊಡ್ಬೇಕು. ಮಾತು, ನಗು, ತಮಾಷೆ ಒಬ್ಬ ಮನುಷ್ಯನಾಗಿ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ವಯಸ್ಸು ಎಷ್ಟೇ ಆಗಲಿ, ಮನುಷ್ಯ ಸಂಘಜೀವಿ.
ನಾವು ಇನ್ನೊಬ್ಬರ ಜೊತೆ ಇದ್ದಾಗ, ಸ್ನೇಹಿತರ ಜೊತೆ ಇದ್ದಾಗ ಮನಸ್ಸು ಹಗುರಾಗತ್ತೆ. ಇಂಥ ಮನಸ್ಸನ್ನು ಹಗುರಾಗಿಸುವಂಥ ಸ್ನೇಹ ಸಂಬಂಧಗಳು ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ.